ಮೂರಕ್ಕೂ ಮೂರು ಮ್ಯಾಚು ಆರ್ ಸಿ ಬಿದವರು ಚಿನ್ನಸ್ವಾಮಿಲಿ ಸೋತ್ರು. ಬೈ 7 ಮ್ಯಾಚ್ನಾಗ ನೀವು 3 ಮ್ಯಾಚ್ ಆಲ್ರೆಡಿ ಸೋತ್ರು ಆರ್ ಸಿ ಬಿದವ್ರು. 96 ರನ್ ಡಿಫೆಂಡಬಲ್ ಸ್ಕೋರ ಅಲ್ಲ ಚಿನ್ನಸ್ವಾಮಿ ಒಳಗೆ. ಅವನ ನಾ ಮೊದಲೇ ಹೇಳಿದ್ದೆ 20 ಓವರಿನ ಮ್ಯಾಚ್ ಅಂದ್ರೆ 180 ಅನ್ನೋದು ಟಾರ್ಗೆಟ್ನ ಇಟ್ಟುಕೊಂಡು ಇವರು ಬ್ಯಾಟಿಂಗ್ ಮಾಡಬೇಕಪ್ಪ ಅಂಥೇಳಿ. ನನಗೆ ಗೊತ್ತಿತ್ತು ಇಲ್ಲಿ ಟಾರ್ಗೆಟ್ನ ನೀವು ಒಂದು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಒಂದು ಟಾರ್ಗೆಟ್ ತಲೆಯಲ್ಲಿ ಇಟ್ಕೊಂಡನ ಕ್ಯಾಲ್ಕುಲೇಟಿವ್ ಆಗಿ ಬ್ಯಾಟಿಂಗ್ ಮಾಡಬೇಕು. ಈ 3 ಮ್ಯಾಚ್ನ್ಯಾಗ ಬ್ಯಾಟಿಂಗ್ ಈ ಪಿಚ್ ಬಿಹೇವಿಯರ್ ನೋಡಿ ಇಷ್ಟಂತೂ ನನಗೆ ಅರ್ಥ ಆಗೈತಿ ಮ್ಯಾಚ್ ನೋಡೋರಿಗೆ. ಇದು ಯಾಕೆ ಆರ್ ಸಿ ಬಿ ಬ್ಯಾಟ್ಸ್ಮನ್ಸಿಗೆ ಅರ್ಥ ಆಗ್ತಿಲ್ಲ ಅನ್ನೋದು ಗೊತ್ತಾಗವಲ್ಲ. ಬೈ 14 ಓವರಿನ ಮ್ಯಾಚ್ ಆಗೈತೆ. 14 ಓವರ್ನಾಗ ಅಟ್ಲೀಸ್ಟ್ 120 ಅಂತ ಹೇಳಿ ಟಾರ್ಗೆಟ್ ಇಟ್ಕೊಂಡು ಬ್ಯಾಟಿಂಗ್ ಮಾಡಿದ್ರೆ 120 ಇದ್ರೆ ಡಿಫೆಂಡಬಲ್ ಸ್ಕೋರ್ ಥರ ಬರೋದು. ಬೈ ಆರ್ ಸಿ ಬಿದವ್ರು ಒಂದು ಲೆವೆಲಿಗೆ ಚಲೋ ಬೌಲಿಂಗ್ ಮಾಡಿದ್ರು, ಬಟ್ 96 ವಾಸ್ ನಾಟ್ ಇನಫ್ ಸ್ಕೋರ್ ಟು ಡಿಫೆಂಡ್. ಬೈ ಆ ಪಂಜಾಬ್ಗೆ ಅವ್ರಿಗೆ ಟಾರ್ಗೆಟ್ ಗೊತ್ತಿತ್ತು. 1 6 1 4 ಪ್ರೆಷರ್ ಮತ್ತು ಆರ್ ಸಿ ಬಿಗಿನ ಚಿನ್ನಸ್ವಾಮಿ ಒಳಗೆ ಚೇಸಿಂಗ್ ಮೇನ್ ಥಿಂಗ್ ಇರ್ತೈತಿ. ಇವತ್ತು ರಜತ್ ಪಟ್ಟಿದಾರ್ ಮತ್ತೆ ಟಾಸ್ ಸೋತ. ಅವ್ರು ಪಂಜಾಬ್ ಅವ್ರು ಬೌಲಿಂಗ್ ತೊಗೊಂಡ್ರು ಆ್ಯಂಡ್ ಹಾರಿಬಲ್ ಬ್ಯಾಟಿಂಗ್ ಡಿಸಪಾಯಿಂಟ್ಮೆಂಟ್. ರಜತ್ ಪಟ್ಟಿದಾರ 23 ರನ್ ಹೊಡೆದ, ಟಿಮ್ ಡೇವಿಡ್ 50 ರನ್ ಹೊಡೆದ. ಇವರು ಇಬ್ಬರು ಬಿಟ್ಟು ಉಳಿದವ್ರು ಎಲ್ಲರೂ ಸಿಂಗಲ್ ಡಿಜಿಟ್. ಪಂಜಾಬ್ ಅವ್ರು ಹಾಕ್ದವ್ರು ಎಲ್ಲ ಬೌಲಿಂಗ್ ವಿಕೆಟ್ ಎತ್ತಾರೆ. ಝೇವಿಯರ್ ಬಾಟ್ಲೆಟ್ 1 ವಿಕೆಟ್ ಎತ್ತಿದ್ರು. ಉಳಿದವ್ರೆಲ್ಲ ಹರ್ಷದೀಪ್ ಸಿಂಗ್, ಯುಜಿ ಚಹಲ್, ಹರ್ಪ್ರೀತ್ ಬ್ರಾರ್, ಮ್ಯಾಕ್ರೋ ಆನ್ಸನ್ ಎಲ್ಲರೂ ಎರಡು ವಿಕೆಟ್ ತೊಗೊಂಡ್ರು. ಬೈ 9 ವಿಕೆಟ್ ತೊಗೊಂಡಾರ ಅವ್ರ ಎಲ್ಲ ಬ್ಯಾಟ್ಸ್ಮನ್ ಎಲ್ಲ ಬೌಲರ್ ಸೇರಿ 9 ವಿಕೆಟ್ ತೊಗೊಂಡಾರ. ಆರ್ ಸಿ ಬಿದವ್ರು ಜಾಶ್ ಹೈಜಲ್ವುಡ್ ಚಲೋ ಹಾಕ್ದ, ಭುವಿ ಒಂದು ಸ್ವಲ್ಪ ಚಲೋ ಹಾಕ್ದ. ಲಾಸ್ಟಿಗೆ ಅದೇ ಹೇಳ್ತೀನಲ್ಲ, 1 6 1 4 ಪ್ರೆಷರ್ ರಿಲೀಸ್ ಮಾಡಿಬಿಡ್ತೈತಿ ಚೇಸಿಂಗ್ನಾಗ. ಕಮ್ಮಿ ಟೋಟಲ್ನ ಚೇಸ್ ಮಾಡೋ ಟೈಮ್ ಒಳಗೆ ಆರ್ ಸಿ ಬಿದವ್ರು ಡಿಸಪಾಯಿಂಟ್ಮೆಂಟ್ ಪರ್ಫಾರ್ಮೆನ್ಸ್, ಬ್ಯಾಟಿಂಗ್ ಮತ್ತು ಫೇಲ್ಯೂರ್. ಅವನೊಂದು ಟಿಮ್ ಡೇವಿಡ್ ಆಡ್ದ ಅಂತ ಅಲ್ಲಿಯವ್ರಿಗೆ ಬಂತು. ಪಂಜಾಬ್ ಅವ್ರಿಗೆ ಏನು ಪ್ರೆಷರ್ ಇರಲಿಲ್ಲ. ಬೈ ಬಾಲ್ ಟು ಬಾಲ್ ರನ್ ಇತ್ತು. ಒಂದು ಬಿಗ್ ಓವರ್ ಬಂದ್ಬಿಡ್ತು. ಆರ್ ಸಿ ಬಿದವರು ಎಲ್ಲ ಲೆಂತ್ ಬಾಲ್ ಹಾಕಿದ್ರು. ಬೈ ಲೆಂತ್ಗೆ ಹಾಕಿದ ಬಾಲ್ ಎಲ್ಲ ವಿಕೆಟ್ ಬಂತು. ಸ್ವಲ್ಪ ಮುಂದೆ ಹಾಕಿದ ಬಾಲ್ ಸ್ಲಾಟಿಗೆ ಹಾಕಿದ್ದು ಎಲ್ಲ ಹೊಡೆದ್ರು ಅವನ ಹಡ. ಶ್ರೇಯಸ್ ಶರ್ಮಾ 4 ಬಾಲ್ ಡಾಟ್ ಹಾಕಿ ಒಳ್ಳೆ ಕಂಟ್ರೋಲಿಗೆ ತಂದು, ಹೌದಪ್ಪ ಈಗ ವಿಕೆಟ್ ಎತ್ತಾನೆ ಇಲ್ಲಿಂದ ಅನ್ನೋ ತಕ್ಷಣ 1 4 1 6 ಪ್ರೆಷರ್ ರಿಲೀಸ್. ಆಮೇಲೆ ನೆಕ್ಸ್ಟ್ ಓವರ್ ಬಂದ. ನೆಕ್ಸ್ಟ್ 3 ಬಾಲ್ ಪೂರ್ತಿ ಮುಂದೆ ಹಾಕಿಕೊಟ್ಟ ನಿಹಾಲ್ ವದೇರಾಗ. 6 4 4 6 ಪ್ರೆಷರ್ ಪೂರ್ತಿ ರಿಲೀಸ್ ಆಗೋತು. ಅವ್ನು ನೆಕ್ಸ್ಟ್ ಓವರ್ ಮತ್ತು ಭೂವಿಗೆ ಬಂದ. ಭೂವಿಗೆ ಹೊಡೆದ ನಿಹಾಲ್ ವದೇರ ಮತ್ತು ಪೂರ್ತಿ ಮುಂದೆ ಹಾಕಿ ಹೊಡೆಸ್ಕೊಂಡ. ಬೈ ಅದು ನೆಕ್ಸ್ಟ್ 3 ಬಾಲ್ ಮತ್ತು ಅವ ಲೆಂತಿಗೆ ಹಾಕಿದಾಗ ಎಷ್ಟು ಚಲೋ ಆಯ್ತು ಬಾಲ್, ಅದು ಎಷ್ಟು ಕರೆಕ್ಟಾಗಿ ಹೋತು. ಬಟ್ ಬೈ ಆರ್ ಸಿ ಬಿದವ್ರು ಇವ್ರ ಮಿಸ್ಟೇಕ್ನ ಇವರು ಕರೆಕ್ಟ್ ಮಾಡ್ಕೋಬೇಕು. ಬೈ ಚಿನ್ನಸ್ವಾಮಿ ಒಳಗೆ ನೆಕ್ಸ್ಟ್ ಮ್ಯಾಚಸ್ ಆಡೋ ಟೈಮ್ನಾಗ ಒಂದು ಟಾರ್ಗೆಟ್ ತಲೆಗೆ ಇಟ್ಕೊಂಡು ಬರ್ರಿ. ಹೊಡೆದು ಬಿಡ್ತೀವಿ ಒಂದು 220 230 240 ಅವನವ್ನಿಗೆ ಎಷ್ಟು ಬಂದಷ್ಟು ಬರಲಿ, ಅವನ ಹೈ ಸ್ಕೋರಿಂಗ್ ಮಾಡ್ತೀವಂತ ಇವ್ರ ಮೈಂಡ್ ಸೆಟ್ನಾಗ ಬರತ್ತಾರ ಅನ್ಸತ್ತೈತೆ. ಬೈ ಒಂದು ಟಾರ್ಗೆಟ್ ಇಟ್ಕೊಂಡು ಬರ್ಬೇಕು ಆರ್ ಸಿ ಬಿ ಅವ್ರು ನೆಕ್ಸ್ಟ್ ಮ್ಯಾಚಿಂದ ಹೇಳತ್ತೀನಿ ನೋಡೋಣ. ಚಿನ್ನಸ್ವಾಮಿ ಒಳಗೆ ಇವ್ರು ಟಾಸ್ ಗೆಲ್ತಾರೋ ಬಿಡ್ತಾರೋ. ಟಾಸ್ ಗೆದ್ದರೆ ಚೇಸಿಂಗ್ ತೊಗೊಂಡು ಚೇಸ್ ಮಾಡಿದ್ರೆ ಗೆಲ್ತಾರ ಅಂತ. ಒಂದು ವೇಳೆ ಟಾಸ್ ಗೆಲ್ಲಿಲ್ಲ, ಫಸ್ಟ್ ಬ್ಯಾಟಿಂಗ್ ಬಂತಂದ್ರೆ ಬೈ ಒಂದು ಟಾರ್ಗೆಟ್ನ ತಲೆಗೆ ಇಟ್ಕೋಬೇಕು, ಬರಬೇಕು ಕ್ಯಾಲ್ಕುಲೇಟಿವ್ ಆಗಿ. ಟಾರ್ಗೆಟ್ನ ಫಸ್ಟ್ ಕ್ರಾಸ್ ಮಾಡಿ ಆಮೇಲೆ ಹೆಂಗೆ ಬೇಕಾದಂಗೆ ಬ್ಯಾಟಿಂಗ್ ಮಾಡಿರಿ. ಅದಾದಮೇಲೆ ಎಷ್ಟು ರನ್ ಬಂದರೂ ಬೋನಸ್ ಥರ ಇಟ್ಕೊಳ್ಳಿ. ಇದನ್ನು ಪ್ರಿವ್ಯೂ ವಿಡಿಯೋದಾಗೂ ಹೇಳಿದ್ದೆ, ಅವನವನು ಈಗೂ ಹೇಳತ್ತೀನಿ. 96 ರನ್ಸ್ ಡಿಫೆಂಡಬಲ್. 96 ಅವನು 8-10 ರನ್ದಾಗ 8-10 ಓವರ್ನಾಗ ಹೊಡೆದು ಹೋಗ್ಬಿಡ್ತಾರೆ ಬ್ಯಾಟಿಂಗ್ ಪಿಚ್ನಾಗ ಅಂತ 96 ರನ್ಸ್ ಅದೇನು ಡಿಫೆಂಡ್ ಮಾಡೋ ಸ್ಕೋರ್ನ ಅದು ಅವನು ಹಡ. ಬೈ ಪೂರಿ ಬ್ಯಾಟಿಂಗ್ ಫೇಲ್ಯೂರ್ಸ್. ಆರ್ ಸಿ ಬಿ ಸೋಲಕ್ಕೆ ಕಾರಣ ಮೇಯ್ನಾಗಿ ಬ್ಯಾಟಿಂಗ್ ಫೇಲ್ಯೂರ್. ಪಿಚ್ನ ಕರೆಕ್ಟಾಗಿ ಅಸೆಸ್ ಮಾಡಿಲ್ಲ. ಆ್ಯಂಡ್ ಪಂಜಾಬ್ ಅವ್ರಿಗೆ ಕ್ರೆಡಿಟ್ ಹೋಗುತ್ತಾ, ಬೌಲಿಂಗ್ ಚಲೋ ಹಾಕಿದ್ರು ಅವರು. ಆ್ಯಂಡ್ ಮೋರ್ ಓವರ್ ಬೈ ಚೇಸಿಂಗ್ ಟೈಮ್ ಇತ್ತು, ಟಾರ್ಗೆಟ್ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ವಿಕೆಟ್ ಕಳ್ಕೊಂಡ್ರು ಅವ್ರು ಚೆನ್ನಾಗಿ ಬ್ಯಾಟಿಂಗ್ ಮುಗಿಸ್ಕೋದ್ರು. ಆರ್ ಸಿ ಬಿದವರು ಬೌಲಿಂಗ್ ತಕ್ಕ ಮಟ್ಟಿಗೆ 96 ರನ್ಸ್ನ ಯಾವ ಥರ ಡಿಫೆಂಡ್ ಮಾಡಬೇಕಲ್ಲ ಅದನ್ನು ಫೈಟ್ ಕೊಟ್ರು. ಆ್ಯಕ್ಚುಲಿ ವಿಕೆಟು ಎತ್ತಿದ್ರು, ಫೈಟು ಕೊಟ್ಟರು, ಚಲೋ ಬೌಲಿಂಗ್ ಹಾಕಿದ್ರು. ಇನಫ್ ಸ್ಕೋರ್ ಇರಲಿಲ್ಲ ಬೋರ್ಡ್ ಮ್ಯಾಗ. ಸೊ ಬೌಲರ್ಸು ಎಲ್ಲ ಟೈಮಿಗೆ ಪ್ರಿಸಿಷನಾಗಿ ಬೌಲಿಂಗ್ ಹಾಗಾಗಲ್ಲ, ಮಿಸ್ಟೇಕ್ ಆಗೇ ಹಾಕವು. ಪ್ರೆಷರ್ ಮ್ಯಾಚ್ ಒಳಗಂತೂ ಅಷ್ಟೆಷ್ಟು ಸ್ವಲ್ಪ ಮಿಸ್ಟೇಕ್ ಹಾಕ್ಬಿಟ್ರು ಸಾಕು. ಟಾರ್ಗೆಟ್ ಕಡಿಮೆ ಇದ್ದಾಗ ಅವ್ರ ಒಂದು ಸ್ವಲ್ಪ ಮಿಸ್ಟೇಕಿಂದ ಮ್ಯಾಚ್ ಅಪೋನೆಂಟ್ ಕಡೆ ಹೋಗ್ಬಿಡ್ತೈತಿ. ಆಗಿದ್ದು ಇಲ್ಲಿ ಮೇನಾಗಿ ಹೇಳ್ಬೇಕಂದ್ರೆ ಪ್ರಿಯಾಂಶ್ ಆರ್ಯ ಆಗಿರ್ಬೋದು, ಪ್ರಭ್ಸಿಮ್ರನ್ ಸಿಂಗ್ ಆಗಿರ್ಬೋದು, ಎಲ್ಲರೂ ಅವನ ಫುಲ್ಲು ಹೊಡಿಬೇಕು ಅಂತಾರೆ ಬಂದ ವಿಕೆಟ್ ಕೊಟ್ಟಿದ್ದು. ಶ್ರೇಯಸ್ ಅಯ್ಯರ್ಂದು ಜಾಶ್ ಹೈಜಲ್ವುಡ್ ಮಸ್ತ್ ಬೌಲಿಂಗ್ ಆಗಿ ವಿಕೆಟ್ ಎತ್ತದ. ಆಮೇಲೆ ಜಾಸ್ ಇಂಗ್ಲೀಷ್ದು ಹೆವಿ ಅದು ಮಸ್ತ್ ಕ್ಯಾಚ್ ಆಗ್ತದೆ. ಶ್ರೇಯಸ್ ಶರ್ಮಾನ ಕ್ಯಾಚ್ ಹಿಡ್ದ ಥರ್ಡ್ ಮ್ಯಾನ್ ಹಂತಕ್ಕೆ.
ಆಮೇಲೆ ಇನ್ನು ನಿಹಾಲ್ ವಧೇರ ಇದ್ದ, ಶಶಾಂಕ್ ಸಿಂಗು ಭುವಿಗೆ ಕ್ಯಾಚ್ ಕೊಟ್ಟು ಔಟ್ ಆದ. ಸ್ಟಾಯ್ನಿಸ್ ಬಂದ, 1ನೇ ಬಾಲ್ 4 ಹೊಡೆದ, ಮ್ಯಾಚ್ ಗಲೀಜ್ ಹೋಗ್ಬಿಟ್ಟು. ನಿಹಾಲ್ ವಧೇರ ಭಾರಿ ಆಡಿದ, ಅವ ಏನು ಪ್ರೆಷರ್ ಇರಲಿಲ್ಲ, ಅವ ಭಾರಿ ಫಾರ್ಮ್ನಾಗ ಅದ. ನಾನು ಹೇಳಿಲ್ಲ, ಟಾಪ್ 6 ಬ್ಯಾಟ್ಸ್ಮನ್ ಪಂಜಾಬ್ದಾಗ ಎಲ್ಲರೂ ಫಾರ್ಮ್ನಾಗ ಅದ. 3 ಜನ ಆಡಿದ್ರು ಸಾಕಂತೇಳಿ, ಹಂಗೆ 3 ಜನನೂ ಆಡೇ ಬಿಟ್ರು. ನಿಹಾಲ್ ವಧೇರನೂ ಆಡ್ದ, ಆ ಕಡೆ ಓಪನರ್ಸು ನಾವು 15 ರನ್ ಹೊಡೆದ್ರು. ಈ 96 ರನ್ ಚೇಸ್ ಮಾಡೋಕೆ ಅಷ್ಟು ರನ್ ಸಾಕು. ಅವರಿಬ್ಬರು ಸೇರಿ ಒಂದು 30 ರನ್ ಹೊಡೆದ್ರು. ಆಮೇಲೆ ನಿಹಾಲ್ ವಧೇರನೂ ಹೊಡೆದ. ಆಮೇಲೆ ಸ್ಟಾಯ್ನಿಸ್ಸು ಬಂದು ಹೊಡೆದು ಮ್ಯಾಚ್ ಮುಗಿಸ್ಬಿಟ್ಟೆ. ಇಷ್ಟ ಆಗಿದ್ದು ಮ್ಯಾಚ್. ಡಿಸಪಾಯಿಂಟ್ಮೆಂಟ್ ಪರ್ಫಾರ್ಮೆನ್ಸ್ ನೋಡೋಣ ಅಂತ. ಇವರು ಅವೇ ಮ್ಯಾಚ್ ಸಂಡೇ ಮತ್ತು ಆಡ್ತಾರೆ ಮಧ್ಯಾಹ್ನದ ಹೊತ್ತಿನಾಗ. ಪಂಜಾಬ್ ಅಪೋನೆಂಟ್ ಮತ್ತು ಅವ್ರು ಹೆಂಗೆ ಬ್ಯಾಟಿಂಗ್ ಮಾಡ್ತಾರೆ, ಅಲ್ಲೇ ಬೌಲಿಂಗ್ ಹೆಂಗೆ ಮಾಡ್ತಾರಂತ ನೋಡ್ಕೋಬೇಕು. ಬಟ್ ಪಾಪ ಚಿನ್ನಸ್ವಾಮಿಗೆ ಒಳಗೆ ಹೋಗಿ ಮ್ಯಾಚ್ ನೋಡಕ್ಕೆ ಹೋಗೋ ಫ್ಯಾನ್ಸ್ ನೋಡಿದ್ರನ್ನ ಬೇಜಾರಾಕೈತೆ ಹೋದಾಗೆಲ್ಲ ಸೋಲಾಕತ್ತಾರ ವುಮೆನ್ಸ್ ಟೀಮು WPL 4 ಮ್ಯಾಚು ಸೋತ್ರು. ಈಗ ಇವರು 3 ಮ್ಯಾಚು ಸೋತ್ರು. ಟೋಟಲ್ ಆಗಿ ಹೇಳ್ಬೇಕಂದ್ರೆ 7 ಮ್ಯಾಚ್ ಸೋತ್ರು RCBದವ್ರು, ವುಮೆನ್ಸು ಮೆನ್ಸ್ ಸೇರಿಬಿಟ್ಟು. ಇನ್ನು 4 ಮ್ಯಾಚ್ ಅದಾವ 4 ಗೆಲ್ಲಬೇಕು. ಇವ್ರು ಹೇಳ್ತೀನಿ ಕೇಳಿಸ್ಕೊ, 4 ಗೆಲ್ಲಬೇಕಂತ ಗೆದ್ರೆ ಪ್ಲೇ ಆಫ್ಸ್ ಹಾದಿ ಈಸಿ ಆಗುತ್ತಿಲ್ಲ. ಪ್ಲೇ ಆಫ್ಸ್ ಹಾದಿ ಕಷ್ಟ ಆಕೈತೆ ಎಲ್ಲರದು 7 ಮ್ಯಾಚ್ ಆತೀಗ. ಹಾಫ್ ಆಫ್ ದಿ ಟೂರ್ನಮೆಂಟ್ ಖತಮ್ಮು. ಇಲ್ಲಿಂದ ಅವನವನು ಹೊಡೆದಾಟ ಶುರು ಆಕೈತಿ ಪ್ಲೇ ಆಫ್ಸಿಗೆ ಯಾರು ಹೊಕ್ಕಾರ ಅಂಥೇಳಿ. ಇಂಥ ಟೈಮ್ನಾಗ ಮ್ಯಾಚನ್ನು ಸೋಲ್ಬಾರ್ದಪ್ಪ. ಇಲ್ಲಿಂದ ಟೈಟ್ ಆಗುತ್ತಾ, ಪಾಯಿಂಟ್ಸ್ ಟೇಬಲ್ನಾಗ ಹೊಡೆದಾಟ ಶುರು ಆಗುತ್ತಾ. ಇನ್ನು 4 ಮ್ಯಾಚ್ನಾಗ ಇವ್ರು ಎಷ್ಟು ಮ್ಯಾಚ್ ಗೆಲ್ತಾರೋ, ಇನ್ನೂ ಇವರು ಅಸೆಸ್ ಮಾಡ್ತಾರೋ ಇಲ್ಲ ಪಿಚ್ನ. ಬಟ್ ನೀ ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಟಾರ್ಗೆಟ್ ಇಟ್ಕೊಂಡನ ಬ್ಯಾಟಿಂಗ್ ಮಾಡಕ್ಕೆ ಬರ್ರಿ. ಆ ಟಾರ್ಗೆಟ್ ನೀವು ದಾಟಿದ ಮೇಲೆ ನೀವು ತೂರಾಡ್ಕೊಂಡು ಹೆಂಗೆ ಬೇಕಾದಂಗೆ ಬ್ಯಾಟಿಂಗ್ ಮಾಡಿರಿ. ಬಟ್ ಒಂದು ಟಾರ್ಗೆಟ್ ಇಟ್ಕೊಂಬರ್ರಿ, ಆ ಟಾರ್ಗೆಟ್ನ ಫಸ್ಟ್ ಕ್ರಾಸ್ ಆಗ್ರಿ, ಆಮೇಲೆ ಹೆಂಗೆ ಬೇಕಾದಂಗೆ ಹೊಡೀರಿ. ಆ ಸ್ಕೋರ್ ಏನು ಬರ್ತದೆ ನೋಡಿ, ಆ ಟಾರ್ಗೆಟ್ ಆದಮೇಲೆ ಅದನ್ನ ಬೋನಸ್ ಹಂಗಂತ ತೊಗೊಂಡು ಬಾಲರ್ಸಿಗೆ ಒಂದು ಕಂಫರ್ಟಬಲ್ ಒಂದು ಇದನ್ನು ಸಿಗುತ್ತೆ, ಕುಷನ್ ಸಿಗುತ್ತೆ. ಅವರು ಇನ್ನೂ ಚಲೋ ಬೌಲಿಂಗ್ ಮಾಡ್ತಾರೆ. ಚೇಸಿಂಗ್ ಬಂದ್ರೆ ಚೇಸಿಂಗ್ನ ನೀವು ಚೇಸ್ ಮಾಡ್ತೀರ, ಅಷ್ಟಂತೂ ನಂಬಿಕೆ ಐತೆ. ಬಟ್ ಚಿನ್ನಸ್ವಾಮಿ ಗೆಲ್ಲಕ್ಕೆ ಟ್ರೈ ಮಾಡ್ರ, ಗೆಲ್ರಿ, ಗೆಲ್ಲೋ ಫಾರ್ಮುಲಾ ಹುಡ್ಕೋರಿ. ಬಟ್ ಪಂಜಾಬ್ ಗೆತ್ತು, ಕಂಗ್ರ್ಯಾಟ್ಸ್ ಪಂಜಾಬ್. RCB ಡೂ ಸಮಥಿಂಗ್, ಮಿಸ್ಟೇಕ್ಸ್ನ ಕರೆಕ್ಟ್ ಮಾಡ್ಕೊರಿ.